ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಡಿಸೆಂಬರ್ 17 ಮಂಗಳವಾರ. ಇಂದಿನ ಶುಭ ಸಂದೇಶ ಮತ್ತಾಯ 1:1-17. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ವಂಶಾವಳಿಯ ಕುರಿತು ಆಲಿಸುತ್ತೇವೆ. ಪ್ರಭುವಿನ ವಂಶಾವಳಿಯನ್ನು ನಾವು ಸರಿಯಾಗಿ ಓದಿದರೆ, ಅದನ್ನು ಪಠಿಸಿದರೆ ಅಲ್ಲಿ 2 ರೀತಿಯ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಒಂದು, ಪುನೀತ ಪಾವನ ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು, ಮತ್ತೊಂದು ಪಾಪದ ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು. ಹೌದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಕುಟುಂಬದಲ್ಲಿ ಪಾಪ ಜೀವನ ನಡೆಸಿದಂತಹ ವ್ಯಕ್ತಿಗಳಿದ್ದರೂ ಅದ್ಯಾವುದೇ ಪಾಪಗಳು ಪ್ರಭು ಯೇಸು ಕ್ರಿಸ್ತರನ್ನು ಮಲಿನ ಮಾಡಲಿಲ್ಲ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ದೇವರ ಮಗನಾಗಿದ್ದು ದೇವರಿಂದ ಬಂದಂತಹ ವ್ಯಕ್ತಿಯಾಗಿದ್ದರು. ಈ ಶುಭ ಸಂದೇಶದಿಂದ ನಾವು ಇಂದು ಕಲಿಯಬೇಕು, ನಮ್ಮ ಕುಟುಂಬಗಳಲ್ಲಿ ಹಲವಾರು ಜನಗಳು, ನಮ್ಮನ್ನು ಬಿಟ್ಟು ಅಗಲಿ ಹೋದಂತಹ ಹಲವಾರು ಜನಗಳು ಪಾಪಗಳನ್ನು ಮಾಡಿ, ಪಾಪದ ಜೀವನ ಮಾಡಿ ಮರಣ ಹೊಂದಿರಬಹುದು. ಆದರೆ ಅವರ ಯಾವುದೇ ಪಾಪಗಳು ನಮ್ಮನ್ನು ಮಲಿನ ಮಾಡುವುದೇ ಇಲ್ಲ. ಏಕೆಂದರೆ ದೀಕ್ಷಾ ಸ್ಥಾನದ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ. ನಾನು ಹಲವಾರು ಬಾರಿ ಕುಟುಂಬದಲ್ಲಿ ಮಾತನಾಡುವಾಗ, ನನ್ನ ಹಿರಿಯರ ಪಾಪಗಳೇ ನನ್ನ ಇಂದಿನ ಈ ಸ್ಥಿತಿಗತಿಗಳಿಗೆ ಕಾರಣ ಎಂದು ಆ ಹಿರಿಯರನ್ನು ಬೈಯುವವರು ಅದೆಷ್ಟೋ ಜನ ಇದ್ದಾರೆ. ನಮ್ಮ ಇಂದಿನ ಈ ಸ್ಥಿತಿಗತಿಗಳಿಗೆ ಆ ಹಿರಿಯರ ಮೇಲೆ ಅಪವಾದವನ್ನು ಹೊರಿಸುವವರು ಅದೆಷ್ಟೋ ಜನ ಇದ್ದಾರೆ. ಆದ್ದರಿಂದ ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ವಂಶಾವಳಿಯನ್ನು ಆಲಿಸುತ್ತಿರುವಾಗ, ನಮ್ಮ ಹಿರಿಯರ ಪಾಪಗಳು ನಮ್ಮನ್ನು ಮಲಿನ ಮಾಡುವುದಿಲ್ಲ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ಥಾನ ಪಡೆದಂತಹ ನಾವು ಜವಾಬ್ದಾರಿಯುತ ಜೀವನವನ್ನು ನಡೆಸಿ ಪುನೀತರಾಗಬೇಕೆಂಬುದೇ ಇಂದು ದೇವರು ನಮಗೆ ನೀಡುವಂತಹ ಸಂದೇಶವಾಗಿದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.